ಗುರುಮಿಟ್ಕಲ್ ಮತಕ್ಷೇತ್ರ ಗುರುಮಿಟ್ಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಬಸ್ಪೂಲ್ ಗ್ರಾಮದಲ್ಲಿ ಬಾರ್ಕಲ್ಲು ಮತ್ತು ಮುಳ್ಳು ಜಾಲಿ ಮುಳ್ಳನ್ನ ಚಳವಳಿ ನಡೆಸಿದ್ದೀವಿ. ಅದಕ್ಕೆ ಎಚ್ಚೆತ್ಕೊಂಡೇನಾದ್ರು ಕಾಮಗಾರಿ ಅರ್ಧಂಬರ್ಧ. ಆಮೇಲೆ ನೀರಿನ ಟ್ಯಾಂಕ್ ಕಟ್ಟಿ 6-7 ವರ್ಷ ಆದ್ರೂ ಇನ್ನೂವರೆಗೆ ಅದು ಆರಂಭ ಆಗಿಲ್ಲ. ನಾವು ಹೇಳಿದಾಗ ಕಾಟಾಚಾರಕ್ಕೆ ಹೋದ್ರೂ ಭೇಟಿ ಆದ್ರೂ ನೋಡಿದ್ರೂ ನಾಳೆ ಮಾಡ್ತೀವಿ ನಾಡೋದು ಮಾಡ್ತೀವಿ ಅಂತ ಉಡಾಪಿ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಕಳ್ಳಾಟ ಆಡ್ತಕ್ಕಂಥ ವ್ಯಕ್ತಿ ಮ್ಯಾಗ ಒಂದು ವಾರದೊಳಗೆ ಅವು ಪೂರ್ತಿ ಪ್ರಮಾಣದ 2 ಟ್ಯಾಂಕ್ ಉದ್ಘಾಟನೆ ಆಗಬೇಕು ಮತ್ತು ಅರ್ಧಕ್ಕೆ ನಿಂತು ಏನೇನು ಕೆಲಸಗಳು ಅವು ಪೂರ್ತಿ ಮುಗಿಬೇಕು. ಇಲ್ಲದಿದ್ದರೆ ಮತ್ತೆ ಹೊಸ ಹೋರಾಟದ ರೂಪರೇಷೆಗಳನ್ನು ನಡೆಸಬೇಕಾಗ್ತದೆ. ಒಂದು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಮತಕ್ಷೇತ್ರ ವ್ಯಾಪ್ತಿಗೆ ಬರ್ತಕ್ಕಂಥ ಬಸ್ಪೂಲ್ ಗ್ರಾಮದಲ್ಲಿ ಸುಮಾರು 2018-19ರಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ನೀರಿನ ಟ್ಯಾಂಕ್ ಇಲ್ಲಿವರೆಗೆ ಉದ್ಘಾಟನಾ ಬಗ್ಗೆ ಕಂಡಿಲ್ಲ. ಇನ್ನೂ ಒಂದು ಏನಂತಂದ್ರೆ 1 ವರ್ಷದಿಂದ ನಿರ್ಮಾಣ ಮಾಡಿರ್ತಕ್ಕಂಥ JJM ಟ್ಯಾಂಕ್ ಕೂಡ ಉದ್ಘಾಟನೆ ಬಗ್ಗೆ ಕಂಡಿಲ್ಲ. ಎರಡನೇದು ಚರಂಡಿ ನೀರು ತುಂಬಿಕೆಸಿ ಗಬ್ಬೆದ್ದು ನಾರ್ಲಾಗತ್ತವ. ಸಾಕಷ್ಟು ಜನಗಳು ಏನದ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ನರಕಯಾತನ ಅನುಭವಿಸ್ತಕ್ಕಂಥ ವ್ಯವಸ್ಥೆ ಅದ. ಯುವಕರು ಎಲ್ಲರೂ ಬಂದು ಕೇಸಿ ನಾನು ಕಚೇರಿಗೆ ಬಂದು ಭೇಟಿ ನೀಡಿ ಹಿಂಗೆ ನಮ್ಮೂರಾಗ ಒಂದು ಸಮಸ್ಯೆ ಅದ ತಾವು ಬರ್ಬೇಕಂತ ಕೇಳಿದಾಗ ಇವತ್ತು ಬಂದು ನೋಡ್ತೀವಿ ಈ ಗ್ರಾಮ ಕುಗ್ರಾಮ ಆಗ್ಯದ. ಅಧಿಕಾರಿಗಳು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯದಿಂದ ಮೂಲಭೂತ ಸೌಕರ್ಯ ಇಲ್ಲ, ಚರಂಡಿ ಸ್ವಚ್ಛತೆ ಇಲ್ಲ, ಗಬ್ಬೆದ್ದು ನಾರದ ಸಾಯಂಕಾಲ ಆದ ಸಾಕು ಸೊಳ್ಳೆಗಳು ಏನಂತಂದ್ರೆ ಜನಗಳಿಗೆ ಏನಂತ ರೈತರು ದಿನನಿತ್ಯ ಕೃಷಿ ಚಟುವಟಿಕೆ ಹೋಗಿ ಬಂದು ಸಾಯಂಕಾಲ ಊಟ ಮಾಡಿ ನೆಮ್ಮದಿಯಿಂದ ಮಲಕೋಕ ಆಗಲ್ಲ ಅಂಥ ಪರಿಸ್ಥಿತಿ. KB ಲೈನ್ ಎಲ್ಲ ಜೋತು ಬಿದ್ದಕೇಸಿ ಎಲ್ಲ ಕಡೆಗೆ ಏನದ ಕೈಗೆ ನಿಕ್ಕತಕ್ಕಂಥ ವ್ಯವಸ್ಥೆ ಅದ. ಜಸ್ಕಮ್ ಇಲಾಖೆ ತಕ್ಷಣ ಎಚ್ಚೆತ್ತು ಕೂತರು ರೈತನ ಯಾವುದು ಜಸ್ಕಮ್ ವೈರ್ಗಳನ್ನು ಸರಿಪಡಿಸ್ಬೇಕು ಮತ್ತು ಚರಂಡಿ ಸ್ವಚ್ಛ ಮಾಡಿಸ್ಬೇಕು. ಆ ಟ್ಯಾಂಕ್ ಯಾಕೆ ಉದ್ಘಾಟನೆ ಆಗಿಲ್ಲ, ಯಾರು ಮಾಡಿದ್ರು, ಎಷ್ಟು ಹಣ ನುಂಗ್ಯಾರ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗಬೇಕು. ಮತ್ತು ಗ್ರಾಮ ಪಂಚಾಯತಿಯಲ್ಲಿ ಕಸ ವಿಲೇವಾರಿಗೆ ಬಂದಿರತಕ್ಕಂಥ ಗಾಡಿ ಕೂಡ ಇಲ್ಲಿವರೆಗೆ ಚಾಲುವಾಗಿಲ್ಲ. ಪಂಚಾಯತಿಯಲ್ಲಿ ಕುಂಭಕರ್ಣ ನಿದ್ರೆಯಲ್ಲಿ ಜಾರಿ ಇರ್ತಕ್ಕಂಥ ಆ ಗಾಡಿನೇ ಬಡದೆಬ್ಬಿಸ್ತಕ್ಕಂಥ ಕೆಲಸ ಮಾಡಬೇಕು. ಗ್ರಾಮ ಪಂಚಾಯತ್ PDO, ತಾಲೂಕ್ ಪಂಚಾಯತಿ OO, ಜಿಲ್ಲಾ ಪಂಚಾಯತ್ CO, ವಾಟರ್ ಸಪ್ಲೈ JE, AWE ನೀವೇನು ಕೆಲಸ ಮಾಡ್ಲಾಕತ್ತೀರಿ? ನಿಮಗೆ ಕೆಲಸ ಏನದ? ಇವತ್ತು ಬಸ್ಪೂಲ್ ಗ್ರಾಮದಲ್ಲಿ ಯುವಕರು ಸಣ್ಣ ಮಕ್ಕಳು ಶಾಲಾ ಮಕ್ಕಳು ಇವತ್ತು ತೊಗೊಂಡು ಕೇಸಿ ಇವತ್ತು ರವಿವಾರ ಶಾಲೆ ಇರಲತ್ಕನ ಬಾರ್ಕಲ್ಲು ಚಳವಳಿ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿವಿ. ಯಾಕೆ ಹೇಳಕತ್ತೀನಿ ಅಂದರೆ ನಿಮ್ಮ ಚರ್ಮ ದಪ್ಪಾಗ್ಯದ. ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊಡುವಲ್ಲಿ ದಿವ್ಯ ನಿರ್ಲಕ್ಷ್ಯ ವಹಿಸಿರಿ. ಅದರ್ಸ್ಲಾಗೆ ಇವತ್ತು ಪ್ರತಿಭಟನೆ ಮಾಡಿದ್ದೆ ಉದ್ದೇಶ ಏನಂದ್ರೆ ಬಾರ್ಕಲ್ ಚಳವಳಿ ಮಾಡಿದ್ವಿ. ಇಷ್ಟ್ರ ಮ್ಯಾಗ ನೀವು ಸರಿ ಹೋದ್ರಿ ಸರಿ, ಸಂಬಂಧಪಟ್ಟವ್ರಿಗೆ ಸರಿಪಡಿಸಿದ್ರೆ ಸರಿ, ಇಲ್ಲಾಂದರೆ ಮುಂದಿನ ದಿವಸ ರಸ್ತೆ ಬಂದ್ ಮಾಡ್ಬೇಕಾಗ್ತದ. ಹೈದರಾಬಾದ್ಗೆ ಹೋಗ್ತಕ್ಕಂಥ ಬಿಜಾಪುರ ಹೈದರಾಬಾದ್ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಿ ಇದರಲ್ಲಿ 4-5 ಮಂದಿನ ಅಮಾನತುಗೊಳಿಸುವಂಥ ವ್ಯವಸ್ಥೆಗೆ ಮಾಡೋಂಥ ಉಗ್ರ ಹೋರಾಟಕ್ಕೆ ನಾವು ನಿರ್ಧಾರ ತೆಗೆದುಕೊಂಡಿದ್ವಿ. ಅದರೊಳಗೆ ಬಂದು ಕೇಸಿ ಸರಿಪಡಿಸಬೇಕು. ತಕ್ಷಣ ಜಿಲ್ಲಾ ಪಂಚಾಯತ್ CO, ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಗ್ರಾಮಕ್ಕೆ ಭೇಟಿ ನೀಡ್ರಿ. ಸಮಸ್ಯೆ ಏನಾವಂತ ರೈತರ ಹತ್ರ ಜನರ ಹತ್ರ ಕೇಳಿ ಆ ಸಮಸ್ಯೆ ಇತ್ಯರ್ಥಪಡಿಸ್ರಿ, ಇಲ್ಲಾಂದ್ರೆ ಪ್ರತಿಭಟನೆ ಎದುರಿಸ್ಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತೀರಿ.
ದಾರಿನಿಲ್ಲ ನೀರಿನಿಲ್ಲ ದಾರಿನಿಲ್ಲ ಹೋಗಲಕ್ಕ ಸೌಕರ್ಯ ಈಗ ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಯ್ತು. ಬರ್ತಾರೆ ಎಲ್ಲರೂ ಬಗೆಹರಿಸ್ತಾರೆ ಹೋಗ್ತಾರೆ. ಅಲ್ಲಿ ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ. ಬೇಕೇ ಬೇಕು ಬೇಕೇ ಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಬೇಕೇ ಬೇಕು ಕುಡಿಯುವ ನೀರಿನ ವ್ಯವಸ್ಥೆ ಬೇಕೇ ಬೇಕು ಚರಂಡಿಗಳ ವ್ಯವಸ್ಥೆ ಸರಿಯಾದ ಅಭಿವೃದ್ಧಿ ಬೇಕೇ ಬೇಕು ಅಭಿವೃದ್ಧಿ ಆಗಲೇಬೇಕು ಬೇಕೇ ಬೇಕು ಉಮೇಶ್ ಸರ್ ಅವರಿಗೆ ಈ ಪಸ್ಪುಲ್ ಗ್ರಾಮದಲ್ಲಿ ಏನಾಗಿದೆ ಅಂದರೆ ಒಂದು ದೇವಸ್ಥಾನಗಳು ಸ್ವಚ್ಛತೆ ಇಲ್ಲ, ಎಲ್ಲ ಪತ್ರಗಳೆಲ್ಲ ಒದ್ದು ಬಿದ್ದವ, ಮತ್ತು ಚರಂಡಿ ಸ್ವಚ್ಛತೆ ಇಲ್ಲ. ಯಾವುದೂ ಸ್ವಚ್ಛತೆ ಇಲ್ಲದೆ ಅಧಿಕಾರಿಗಳು ಯಾವುದು ಬಂದು ಸ್ಪಂದನೆ ಮಾಡೋಂಗಿಲ್ಲ, ಯಾವುದನ್ನು ಹೇಳಿದ್ರೂ ನೋಡಪ್ಲಿಲ್ಲ, ಒಂದು ನೋಟಿಸ್ ಕೊಟ್ಟರೆ ನೋಟಿಸ್ಗೆ ಬೆಲೆನೇ ಇಲ್ಲ. ಆ ಸಿಸ್ಟಮ್ ಆಗಿದ್ದಾರೆ ಅಧಿಕಾರಿಗಳು. ಒಟ್ಟು ಚರಂಡಿ ಆಗಿಲ್ಲ, ರಸ್ತೆ ಇಲ್ಲ, ಹೊಲಸು ನೀರು ನಾಳೆಗಳಿಗೆಲ್ಲ ಬರ್ತಾಯಿದೆ ಮಳೆ ಬಂದ ಸರ್ತಿಗೆಲ್ಲ. ಈ ಸಿಸ್ಟಮ್ ಯಾರು ನೋಡೋಕೆ ಅಧಿಕಾರಿಗಳು ಬರ್ತಾಯಿಲ್ಲ. ನಿಮ್ಮ ಹೆಸರು? ಮಲ್ಲೇಶ್ ಪಸ್ಪುಲ್. ಈ ಪ್ರತಿಭಟನೆ ಮಾಡಿದ ಉದ್ದೇಶ ಏನಂದ್ರೆ ಇವತ್ತಿಂದು ಈಗ ಊರಾಗ JJM ಟಾಕಿ ಕಟ್ಟ್ರಿ, ಅದಕ್ಕೆ ಇವು ಊರಾಗ ಟಾಕಿ ಕಟ್ಟ್ರ ಸರಬರಾಜು ನೀರಿಲ್ಲ, ಏನಿಲ್ಲ. ಮತ್ತು ವಿದ್ಯುತ್ ಬಂದ್ರೆ ಬೋರ್ವೆಲ್ ನೀರು ಚಾಲು ಮಾಡಿ ಕುಡಿಬೇಕು. ಇಲ್ಲಪ್ಪ ಅಂದ್ರೆ ಆ ನೀರಿನ ಟಾಕಿಗೆ ನೀರು ಏರ್ತಾ ಇಲ್ಲ. ಈಗ 5 ವರ್ಷದಿಂದ ಕಟ್ಟರ ಅಂದ್ರೆ ಅವಕ್ಕೆ ಕೇಳೋರಿಲ್ಲ, ಹೇಳೋರಿಲ್ಲ, ಏನಿಲ್ಲ. ಈಗ ಕರೆಂಟ್ ಬಂದ್ರೆ ನೀರು ಕುಡಿಬೇಕು, ಇಲ್ಲಾಂದ್ರೆ ಇಲ್ಲ. ಮತ್ತು 4-5 ದಿನ ತನ ಕರೆಂಟ್ ಹೋಯ್ತು ಅಂದ್ರೆ ಮತ್ತೆ ಹಳ್ಳಗಳಿಗೆ ಆಗಲಿ ಸನಿಪಿರ ಬಾಯಿಗಳಿಗೆ ಆಗಲಿ ಹೋಗಿ ತರಬೇಕಾಗಿದೆ. ನಮ್ಮ ಹೆಸರು ಜಗದೀಶ್. ಈ ಪ್ರತಿಭಟನೆ ಮಾಡಿದ ಉದ್ದೇಶ ಏನಂದರೆ ನಮ್ಮೂರಲ್ಲಿ ಕೆಲವು ಮೂಲಭೂತ ಸೌಕರ್ಯ ಇಲ್ಲ, ಒಂದು ಚರಂಡಿ ವ್ಯವಸ್ಥೆ ಸರಿ ಇಲ್ಲ, ಮತ್ತು ಇದು ಹಲವಾರು ವ್ಯವಸ್ಥೆಗಳವ. ಕೆಲವು ಕಂಡಿದ್ದು ಮೇಲ್ಗಡೆ ವೈರಿಂದಿತ್ತು, ಎಲ್ಲಷ್ಟಿತ್ತು, ಎಲ್ಲ ನೀರಿನ ಟ್ಯಾಂಕ್ JJM ವರ್ಕ್ ಮಾಡ್ಯಾರ. ಬಟ್ ಅದು ಟ್ಯಾಂಕ್ ಕಟ್ರ ಎಲ್ಲೆಲ್ಲಿ ಪೈಪ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಒಂದು ನೀರಿನ ಸರಬರಾಜಿಲ್ಲ, ಒಂದು ಮನೆಗೆ ನೀರಿಲ್ಲ, ಏನಿಲ್ಲ, ಅಷ್ಟೇ ನಳಗಳು ಮಾಡಿಟ್ರ ಅಷ್ಟೇ. ಮತ್ತು ಇನ್ನೊಂದು ನಮ್ಮೂರು ಪಂಚಾಯತಿ ಹೆಸರಿಗಷ್ಟೇ ಪಂಚಾಯತಿ, ಒಂದು ಫಿಲ್ಟರ್ ವಾಟರ್ ಇಲ್ಲ. ಸುತ್ತ ಎಲ್ಲ ಊರಾಗ ಫಿಲ್ಟರ್ ನೀರದ, ಎಲ್ಲ ನಮ್ಮೂರಾಗ ಪಂಚಾಯತ್ ಊರಿದು. ಪಂಚಾಯತ್ ಊರದ ಒಂದು ಫಿಲ್ಟರ್ ಟ್ಯಾಂಕ್ ಕಟ್ಟಕ ಇಲ್ಲ ಮೂರ್ದು. ಇದೇನು ಇದು ಭ್ರಷ್ಟ ಅಧಿಕಾರಿಗಳದ ಅಂತ ಏನಂತಿದ್ದು. ನಮ್ಮ ಹೆಸರು ಆಂಜನೇಯ ಅಂತೇಳಿ ನಾವು ಈ ಥರ ಮಾತಾಡಿ ಹೇಳಿದ್ವಿ. ಕುರುಮಡ್ಕಲ್ ಮತಕ್ಷೇತ್ರದ ವ್ಯಾಪ್ತಿಗೆ ಬರ್ತಕ್ಕಂಥ ಪಸ್ಪುಲ್ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ. ಆ ಸ್ಥಾನದಲ್ಲಿ ಸುಮಾರು ಮೂಲಭೂತ ಸೌಕರ್ಯ ಇಲ್ಲ, ಸಿಸಿ ರಸ್ತೆ ಇಲ್ಲ, ಚರಂಡಿ ಇಲ್ಲ. ಆ ವಾಟರ್ ಟ್ಯಾಂಕ್ ಕಟ್ಟಿ 5-6 ವರ್ಷ ಆದರೆ ಇನ್ನೂ ಉದ್ಘಾಟನೆ ಮಾಡಿಲ್ಲ ಅಂತಕ್ಕಂಥದ್ದು ಗ್ರಾಮಸ್ಥರು ನಮಗೆ ಬಂದು ಭೇಟಿ ನೀಡಿದಾಗ, ಸ್ಥಳಕ್ಕೆ ಹೋದಾಗ ನೋಡಿದಾಗ ಇವರು ಹೇಳಿದಕ್ಕಿಂತ ಸಮಸ್ಯೆ ಹೆಚ್ಚಿಗೆ ಇದಾವಲ್ಲಿ. ಅದನ್ನು ನಿರ್ವಹಣೆ ಮಾಡುವಲ್ಲಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಅಂದ್ರೆ ತಪ್ಪಾಗೋದಿಲ್ಲ. ಅದಕ್ಕೆ ಸ್ಥಳದಲ್ಲೇ ಬಾರ್ಕಲ್ ಚಳವಳಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅಕ್ಟೋಬರ್ 27ಕ್ಕೆ ಹೋಗಿದ್ದೀವಿ, 28 ಸುದ್ದಿ ಆದ 29 ಸ್ಥಳಕ್ಕೆ ಭೇಟಿ ಇರ್ತಕ್ಕಂಥ ತಾಲೂಕು ಮಟ್ಟದ ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ, EO, ತಹಶೀಲ್ದಾರ್, ವಾಟರ್ ಸಪ್ಲೈದವರು ಭೇಟಿ ನೀಡಿ ಒಂದು ವಾರದಾಗ ಸಮಸ್ಯೆ ಬಗೆಹರಿಸ್ತವ ಅಂತಕ್ಕಂಥ ಹೇಳಿದಾಗ ನಾವು ಅಲ್ಲಿಂದ ಪ್ರತಿಭಟನೆ ಮುಂದೆ ಆಗ್ತಕ್ಕಂಥ ಪ್ರತಿಭಟನೆ ಹಿಂಪಡೆದ್ವಿ. ಅದನ್ನೇ ದುರುಪಯೋಗ ಮಾಡ್ಕೊಂಡು ಇಲ್ಲಿವರೆಗೆ 3 ತಿಂಗಳು, 3.5 ತಿಂಗಳು, 4 ತಿಂಗಳ ಗತಿಸ್ತಾ ಬಂತು. ಇಲ್ಲಿವರೆಗೆ ಇವ್ಯಾವ ಸಮಸ್ಯೆಗಳನ್ನು ಇತ್ಯರ್ಥ ಮಾಡದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಈ ದಪ್ಪ ಚರ್ಮದ ಅಧಿಕಾರಿಗಳಿಗೆ ಚಳಿ ಬಿಡಿಸ್ಬೇಕಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ಮಾರ್ಚ್ 5ನೇ ತಾರೀಕು ಜಾಲಿ ಮುಳ್ಳುಗಳನ್ನು ಗ್ರಾಮ ಪಂಚಾಯತಿಗೆ ಹಚ್ಚಿ ಬೃಹತ್ ಪ್ರತಿಭಟನೆ ಮಾಡಬೇಕಂತ ನಿರ್ಧಾರ ತೊಗೊಂಡಿವಿ. ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗ್ರಾಮೀಣ ಅಭಿವೃದ್ಧಿ ಸಚಿವರು ನೋಡ್ಬೇಕು ನಿಮ್ಮ ಸರ್ಕಾರದಲ್ಲಿ ಎಂಥ ಮಟ್ಟದ ಅಧಿಕಾರಿಗಳಿದ್ದಾರೆ ಅಂತ. ವಾಟರ್ ಸಪ್ಲೈದಾರ್ ಆಗಿರ್ಬೋದು, ತಾಲೂಕ್ ಪಂಚಾಯತ್ EO, ತಹಶೀಲ್ದಾರು, ಗ್ರಾಮ ಪಂಚಾಯತ್ PDO ಮತ್ತು ಇನ್ನಿತರ ಸಿಬ್ಬಂದಿಗಳು ಆದ್ರಲ್ಲ ಅವು ಚಪ್ರೇಶಿಗಳು, ಅವರು ಏನದಂದರೆ ಸಂಬಳಕ್ಕೆ ಹಾಜಿರು, ಕೆಲಸ ಮಾಡದೆ ಸಂಬಳಕ್ಕೆ ಹಾಜಿರಾಗ್ತಕ್ಕಂಥ ಕೆಲಸ ಆಗ್ಯದ. ನಿಮ್ಮ ಸರ್ಕಾರದ ಮರದಿ ತೆಗಿಲಕತ್ತಾರ. ತಕ್ಷಣ ಅವ್ರ ಮ್ಯಾಗ ಕಠಿಣ ಕ್ರಮ ಆಗಬೇಕು.
ನಾವು ಯಾವುದೇ ಕಾರಣಕ್ಕೆ ಈ ಜಾಲಿ ಮುಳ್ಳು ಹಚ್ಚುವ ಪ್ರತಿಭಟನೆಯನ್ನು ಹಿಂಪಡೆಯುವುದಿಲ್ಲ. ಅವತ್ತು ಸೂಕ್ತ ಪೊಲೀಸ್ ಬಂದೋಬಸ್ತ್ ತೊಗೊಂಡು ಕೇಸಿ ಅವ್ರನ್ನ ಚಳಿ ಬಿಡಿಸ್ತಕ್ಕಂಥ ಕೆಲಸಕ್ಕೆ ನಾವು ಮಾಡ್ತೀವಿ. ಅವತ್ತು ಬಾರ್ಕಲ್ ಚಳವಳಿಗೆ ದಪ್ಪ ಚರ್ಮದ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ. ಹಂಗಾಗಿ ಜಾಲಿ ಮುಳ್ಳುಗಳನ್ನು ಹಚ್ಚಿ ಅವ್ರಿಗೆ ಬೃಹತ್ ಪ್ರತಿಭಟನೆ ಮಾಡಿ ಅವತ್ತು ಕೆಲವು ಜನ ಸಸ್ಪೆಂಡ್ ಆಗ್ತಕ್ಕಂಥ ಕೆಲಸ ಆಗಬೇಕು, ಅವ್ರ ಮ್ಯಾಗ ಪೊಲೀಸ್ ಕೇಸ್ ಆಗ್ಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ. ಜನರ ಆಕ್ರೋಶ ಕೂಡ ಅದ. ಅದು ಯಾವುದೇ ಕಾರಣಕ್ಕೆ ಹಿಂಪಡೆಯುವುದಿಲ್ಲ. ಅವತ್ತನ್ನು ಈ ಪಸ್ಪೂಲ್ ಗ್ರಾಮ ಪಂಚಾಯತ್ ಆದದ್ದನ್ನು ಬೇರೆ ಪಂಚಾಯತಿಯಲ್ಲಿ ಆಗಿರ್ತಕ್ಕಂಥ ಪೀಡಿಯೋಗಳು ಎಚ್ಚೆತ್ತುಗಳು ರಾತ್ರಿ ಕೆಲಸ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಆ ಟೈಪ್ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ನಾವು ನಿರ್ಧಾರ ತೆಗೆದುಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿ ಅವರು ಅವರಿಬ್ಬರು ಅಲ್ಲಿ ಸ್ಥಳಕ್ಕೆ ಬರಬೇಕು. ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕಾರ ಮಾಡಬೇಕು. ಸಾರ್ವಜನಿಕ ಏನು ಹೇಳ್ತಾರೆ ಅಂತ ತಿಳ್ಕೊಬೇಕು. ನಾನು ವೈಯಕ್ತಿಕವಾಗಿ ಏನೇನು ಮಾಡ್ತಿಲ್ಲ. ಇವ್ರು ಎಷ್ಟರ ಮಟ್ಟಿಗೆ ಅದರ ನಿಮ್ಮ ಜಿಲ್ಲಾಧಿಕಾರಿಗಳು ಬುಗುಲಿಲ್ಲ, ಈ ಜಿಲ್ಲಾ ಪಂಚಾಯತ್ ಸಿ ಅವರು ಅಂಜಿಕಿಲ್ಲ. ಹಂಗಾಗಿ ಇವ್ರು ಪತ್ರಿಕೆಗೆ ಬಂದರೂ ಕೂಡ ಎಚ್ಚೆತ್ತುಕೊಳ್ಳಾರ್ದ ಅಧಿಕಾರಿಗಳನ್ನ ಇವರು ಮನೆಗೆ ಕಳಿಸ್ಬೇಕು. ಯಾವನ ಮಾಡಬೇಡ ಅಂತ ಹೇಳ್ಯಾನ, ಯಾವನು ಮಾಡಬೇಡ ಅವ್ರು ಮಾಡಿದ್ರೆ ಅಥವಾ ಇವ್ರ ಹೆಸರು ಬರ್ತಂತ ಯಾರು ಹೇಳ್ಯಾರ ಅವ್ರ ಮನೆಗೆ ಕಸ ಒಳ್ಳೆಕ್ಕೆ ಇವ್ರನ್ನ ಕಳಿಸ್ಬೇಕಾಗ್ತದಂತಕ್ಕಂಥದ್ದು ನನ್ನ ಎಚ್ಚರಿಕೆ ನೀಡ್ತೀವಿ. ಹಾಗೆ ಮಾಡ್ಬಿಡಣ್ಣ. ಬರ್ತಂಥ ಪಸ್ಪೂಲ್ ಗ್ರಾಮದಲ್ಲಿ ಉಮೇಶ್ ಅಣ್ಣವರಿಗೆ ಭೇಟಿ ಕೊಟ್ಟ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದ ಮೇಲೆ ಒಂದು ಸಿಸಿ ರಸ್ತೆ ಕೇಳಿದೀವಿ, ಚರಂಡಿ ಕೇಳಿದ್ವಿ, ಅವ್ರು ಏನು ಕೆಲಸನೂ ಮಾಡಿಲ್ಲ. ಮತ್ತೀಗ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತೇಳಿ ಜಾಲಿ ಮುಳ್ಳು ತೊಗೊಂಡು ಪಂಚಾಯತಿಗೆ ಬಡಿತೀವಿ. ಪಂಚಾಯತಿಗೆ ಬಡಿಯೋರು ನಾವು ಬಿಡೋಂಗಿಲ್ಲ, ಯಾರು ಬಂದರೂ ಹಿಂದೆ ಪಡೆಯಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಬರೋವರೆಗೆ ನಾವು ಹಿಂದಕ್ಕೆ ಸರಿಯಂಗಿಲ್ಲ ಅಂಥೇಳಿ ಉಮೇಶ್ ಅಣ್ಣ ಮುಖಾಂತರನೇ ಇದು ಬೃಹತ್ ಪ್ರತಿಭಟನೆ ಮಾಡೋದು ಅಂತೇಳಿ ನಾನು ಎಚ್ಚರಿಕೆ ಕೊಡ್ತಿದ್ದೀನಿ. ಪಸ್ಪೋಲು ಗ್ರಾಮ ಪಂಚಾಯತಿ ನಾವು ಅಣ್ಣವರಿಗೆ ಉಮೇಶ್ ಮುದ್ನಾಳ್ ಅವರಿಗೆ ಕರೆಸಿದ್ರು ಕೂಡ ಅಧಿಕಾರಿಗಳು ಬಂದು ಅವರು ಪರಿಶೀಲನೆ ಉಮೇಶ್ ಅಣ್ಣವರು ಬಂದು ನೋಡಿ ಒಂದು ವಾರದ ಒಳಗಡೆ ಎಲ್ಲ ಅಧಿಕಾರಿಗಳು ಬಂದು ನೋಡ್ಕೊಂಡು ಕೇಸಿ ಎಲ್ಲ ಹೋಗಿದ್ದಾರೆ. ಟ್ಯಾಂಕು ಮತ್ತು ರಸ್ತೆಗಳು ಯಾವುವು ಇನ್ನೂ ಇಲ್ಲಿವರೆಗೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಆದ ಕಾರಣ ಮತ್ತು ನಾವು ಬಾರ್ಕಲ್ ಚಳವಳಿಯನ್ನು ಮಾಡಿದ್ದೀವಿ. ಆದರೂ ಕೂಡ ಅವರಿಗೆ ಇನ್ನೂ ಸರ್ಕಾರಕ್ಕೆ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಈಗ ಮತ್ತೆ ನಾವು ಜಾಲಿ ತಗೊಂಡು ಪಂಚಾಯತಿಗೆ ಮುತ್ತಿಗೆ ಹಾಕಿ ಚಳವಳಿ ಮಾಡಬೇಕಾಗುತ್ತೆ ಎಂದು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಹೆಸರೇನು? ಭೀಮರಾಯ ಪಸ್ಪೂಲ್ ಕೊಡ್ಲಿ ತಾಲೂಕಿನ ಪಸ್ಪೂಲ್ ಎಂಬ ಗ್ರಾಮ ಪಂಚಾಯತಿಯ ಊರಾಗಿರುವಂಥ ಪಸ್ಪೂಲು ನಮ್ಮ ಕೆಲವು ಕುಂದುಕೊರತೆಗಳು ನಾವು ಸರ್ ಉಮೇಶ್ ಮುದ್ನಾಳ್ ಸರ್ ಅವ್ರಿಗೆ ನಾವು ಹೇಳಿದ್ವಿ. ಅವರು ತಕ್ಷಣ ಊರಿಗೆ ಬಂದು ಭೇಟಿ ಕೊಟ್ಟಿದ್ದರು. ಅದು ಕೆಲವು ತೊಂದರೆಗಳು ನೋಡಿದರು. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನಮ್ಮ ಊರಿಗೆ ಬಂದು ಭೇಟಿ ನೀಡಿದರು. ಅದನ್ನು ಮಾಡಿಸ್ಕೊಡ್ತಂಥ ಆಶ್ವಾಸನೆ ಕೂಡ ಕೊಟ್ಟಿದ್ದರು. ಆದರೆ ಯಾವುದೇ ರೀತಿ ಅದು ಕೊಟ್ಟದ್ದು ಆಶ್ವಾಸನೆ ಅವರು ಹೇಳಿಲ್ಲ, ಯಾವುದೂ ಒಂದು ಚೂರು ಕೆಲಸ ಮಾಡಿಲ್ಲ. ಇದೇ ತಿಂಗಳು ಮಾರ್ಚ್ 5ರಂದು ನಾವು ಜಾಲಿ ಹಿಡಿದು ಕೇಸಿ
ಪಂಚಾಯತಿಗೆ ಮುತ್ತಿಗೆ ಮಾಡಲೆಂದು ಹೋರಾಟ ಮಾಡ್ತಂದು ಈಗ ಪಿ ಡಿ ಒ ಆಗಲಿ ಅವ್ರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಮಾರ್ಚ್ 5ಕ್ಕೆ. ಈ ವಿಡಿಯೋ ಮುಖಾಂತರ ತಿಳಿಸಕತ್ತೀವಿ ನಿಮಗೆ. ಕ್ಷೇತ್ರದಿಂದ ಪಸ್ಪೂಲ್ ಗ್ರಾಮದಂತ ಮಾತಾಡ್ತಾ ಇದ್ವಿ. ಉಮೇಶನ್ನ ಭೇಟಿ ಮಾಡಿದ್ದೀವಿ ನಾವು. ಕೆಲಸಗಳು ಇದು ಸ್ವಲ್ಪ ಎಲ್ಲಿ ಅಲ್ಲಿ ಬಂತು ಗಲೀಜಿತ್ತು, ಅದಕ್ಕೆ ಉಮೇಶಣ್ಣನ ಕಡ್ಗೇಸಿ ತೋರಿಸಿದ್ದೀವಿ. ಆದರೆ ಎಲ್ಲ ಪಿ ಡಿ ಒ ಅವರೆಲ್ಲರೂ ಬಂದು ಭೇಟಿ ನೋಡಿ ಒಂದು ವಾರದ ಒಳಗೆ ಮಾಡ್ತೀವಿ ಅಂತ ಹೇಳಿದ್ದು. ಆದರೆ ಇನ್ನವರೆಗೆ 4 ತಿಂಗಳಾಯಿತು, ಒಂದು ವಾರ ಅಂದದ್ದು ಇನ್ನವರೆಗೆ ಆಗಿಲ್ಲ. ಅದಕ್ಕೆ ಬಾರ್ಕಳ ಚಳವಳಿ ಮಾಡಿದ್ದೀವಿ. ಮತ್ತು ನಾಳೆ ಜಾಲೆ ಮುಳ್ಳು ತೊಗೊಂಡು ಕೇಸಿ 5ನೇ ತಾರೀಕಿಗೆ ಪಂಚಾಯತಿಗೆ ಬಡಿಬೇಕಂತ ಮಾಡಿದ್ದೀವಿ ನಾವು. ಅದ್ರ ಮೇಲೆ ಅಧಿಕಾರಿಗಳಿಗೆ ನಾವೆಲ್ಲ ತಿಳಿಸೋದೇನೆಂದರೆ ಅವತ್ತಿನ ದಿನ ಯಾರು ಬಂದರೆ ಇದು ನಿಲ್ಲಿಸೋದು ಇಲ್ಲ. ಗುರುಮಿಟ್ಕಲ್ ಮತಕ್ಷೇತ್ರ ಗುರುಮಿಟ್ಕಲ್ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಪಸ್ಪೂಲ್ ಗ್ರಾಮದಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯ ಮತ್ತು ಕುಡಿ ನೀರಿನ ಸಮಸ್ಯೆ, ಟ್ಯಾಂಕ್ ಕಟ್ಟಿ 5 ವರ್ಷ ಆದ್ರೂ ಬಳಕೆ ಆಗಿಲ್ಲ ಅಂತ ಕಳಿಸಿ ಬಾರ್ಕಲ್ಲು ಮತ್ತು ಜಾಲಿ ಮುಳ್ಳನ್ನ ಚಳವಳಿ ನಡೆಸಿದ್ದೀವಿ. ಅದಕ್ಕೆ ಎಚ್ಚೆತ್ಕೊಂಡು ಏನಾದರೂ ಕಾಮಗಾರಿ ಅರ್ಧಂಬರ್ಧ, ಕೆಲವು ಕಡೆ ಚರಂಡಿ ಮಾಡ್ಯಾರ ಮತ್ತು ಕೆಳಗೆ ಮಾಡಲಿಲ್ಲ, ಕೆಲವು ಕಡೆ CC ರೋಡ್ ಮಾಡ್ಯಾರ, ಕೆಲವು ಕಡೆ ಮಾಡಿಲ್ಲ, ಕೆಲವು ಕಡೆ ನಮ್ಮ ಹೊಲ ನಮ್ಮ ದಾರಿಗೆ ಅರ್ಧಮಾಗ್ಯದ. ಆಮೇಲೆ ನೀರಿನ ಟ್ಯಾಂಕ್ ಕಟ್ಟಿ 6-7 ವರ್ಷ ಆದ್ರೂ ಇನ್ನೂವರೆಗೆ ಅದು ಆರಂಭ ಆಗಿಲ್ಲ. ಅದು ಮಾಡದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಮತ್ತು ಕುಡಿಯೋ ನೀರು ಮತ್ತು ನೈರ್ಮಲ್ಯ ಅಧಿಕಾರಿ ನಾವು ಹೇಳಿದಾಗ ಕಾಟಾಚಾರಕ್ಕೆ ಹೋದ್ರೂ ಭೇಟಿ ಆದ್ರೂ ನೋಡಿದ್ರೂ ನಾಳೆ ಮಾಡ್ತೀವಿ ನಾಡೋದು ಮಾಡ್ತೀವಿ ಅಂತ ಉಡಾಪಿ ಉತ್ತರ ಕೊಡ್ತಕ್ಕಂಥದ್ದು ಮತ್ತು ಕಳ್ಳಾಟ ಆಡ್ತಕ್ಕಂಥ ವ್ಯಕ್ತಿ ಮ್ಯಾಗ ತಕ್ಷಣ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಒರು ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕು. 1 ವಾರದೊಳಗೆ ಅವು ಪೂರ್ತಿ ಪ್ರಮಾಣದ 2 ಟ್ಯಾಂಕ್ ಉದ್ಘಾಟನೆ ಆಗಬೇಕು ಮತ್ತು ಅರ್ಧಕ್ಕೆ ನಿಂತು ಏನೇನು ಕೆಲಸಗಳು ಅವು ಪೂರ್ತಿ ಮುಗಿಬೇಕು. ಊರು ಸ್ವಚ್ಛ ಇದ್ದು ಸಾರ್ವಜನಿಕರ ರೋಗ ರುಜಿನ ಬರದಂತಕ್ಕೆ ಕ್ರಮ ಕೈಗೊಳ್ಳಬೇಕು. ಶುದ್ಧ ಕುಡಿಯೋ ನೀರನ್ನು ಒದಗಿಸ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಇವ್ರ ಮ್ಯಾಗ ಕಠಿಣ ಕ್ರಮಕ್ಕೊಂದು ಮುಂದಾಗಬೇಕು. ಇಲ್ಲದಿದ್ದರೆ ಮತ್ತೆ ಹೊಸ ಹೋರಾಟದ ರೂಪರೇಷೆಗಳನ್ನು ನಡೆಸಬೇಕಾಗ್ತದೆ. 1 ವಾರದ ಗಡುವು ಕೊಡ್ತೀನಿ. 1 ವಾರದಲ್ಲಿ ಅದು ಸರಿಪಡಿಸದಿದ್ದರೆ ಮುಂದಿನ ಹೊಸ ಹೋರಾಟದ ರೂಪರೇಷೆಗಳನ್ನು ಶೀಘ್ರದಲ್ಲೇ ನಾವು ರೆಡಿಪಡಿಸಿ ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಮಾಡಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತೀವಿ. ಡಬಲ್ ಇಟ್ಟಿದ್ದೀನಿ.